ಚಾರ್ಜಿಂಗ್ ಬಿಟ್ಟು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಕರ್ಗ ನೋಡಕ್ಕೆ ಹೋಗ್ತಾ ಇದ್ದೀವಿ, ಬೆಂಗಳೂರು ಕರ್ಗಾಗೆ. ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಕರ್ಗ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಪ್ರತಿ ವರ್ಷನೂ ಹೋಗ್ತೀವಿ. ಹೋದ ವರ್ಷನೂ ಹೋಗಿ ನೋಡ್ಕೊಂಡು ಬಂದ್ವಿ, ಈ ವರ್ಷನೂ ಹೋಗ್ತಾ ಇದ್ದೀವಿ. ಇವಾಗ ಬಂದು 4:15 ಟೈಮ್ ಬಂದು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಬೆಳಗಿಂದ ಹೋಗ್ಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ದಿರೋದು ಲೇಟ್ ಆಗೋಯ್ತು. 4:15 ಆಗೋಯ್ತು. ಹೋಗ್ಲಿ 2 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿಯಾಗಿ ಮನೇಲೆಲ್ಲ ಮಾಡಿ ಊಟ ಮಾಡಿ ಎಲ್ಲ ಆಗೋಷ್ಟೊತ್ತಿಗೆ 4:15 ಆಯಿತು. ಇವಾಗ ಎಲ್ಲ ರೆಡಿಯಾಗಿದ್ದೀವಿ, ಹೋಗ್ಬೇಕು. ಬೆಳಿಗ್ಗೆ ಎಲ್ಲ ಪೂಜೆ ಆಯಿತು. ಇವತ್ತಿಗೆ ಕರೆಕ್ಟಿಗೆ 1 ತಿಂಗಳಾಯಿತು ನಾವು ಜಾತ್ರೆ ಮಾಡಿ 1 ತಿಂಗಳಾಯಿತು. ಇವತ್ತು ಪೌರ್ಣಮಿ ಇತ್ತು. ಇವತ್ತು ಕರೆಕ್ಟಾಗಿ 1 ತಿಂಗಳಾಯಿತು ಪೌರ್ಣಮಿ. ಇವತ್ತು ಬಂದು ಪೌರ್ಣಮಿ. ಕರೆಕ್ಟಾಗಿ 1 ತಿಂಗಳಾಯಿತು ಜಾತ್ರೆ ಆಗಿ. ಇವತ್ತು ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೀವಿ. ದೇವ್ರಿಗೆ ಮೊಸರನ್ನ ಎಲ್ಲ ಇಕ್ಕಿ ಪೂಜೆ ಮಾಡಿದ್ದೀವಿ. ಪೂಜೆ ಬೆಳಿಗ್ಗೆ ಹಾಕಿರೋದು, ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ರೆಡಿಯಾಗಿ ಎಷ್ಟು ಹೊತ್ತಾಯ್ತು, ಸಾಕಾಗ್ಬಿಟ್ಟೈತೆ ನನ್ನ ಮಗಳಿಗೆ. ನೋಡಿ, ನನ್ನ ಮಗ ಅವನು ರೆಡಿ ಆದ. ಅವನು ಬಂದಿರೋದೇ ಲೇಟ್ ಆಗೋಯ್ತು ಇವತ್ತು. ಲೇಟ್ ಆಯ್ತು, ಅಡುಗೆ ಎಲ್ಲ ಆಯ್ತು, ಊಟ ಆಯ್ತು. ರುಚಿ ಬ್ರಷ್ చేసుకుంటాము. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರತ್ತೆ, ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ರಶ್ ಇರತ್ತೆ. ನಾವು ಬಂದು ಒಂದು ಕಡೆ ಎಲ್ಲಿ ಬೇಗ ಬರುತ್ತೋ ಅಲ್ಲಿರ್ತೀವಿ. ಏನಂದರೆ ಅಲ್ಲಿ ನಮ್ಮಮ್ಮವ್ರ ಶಾಪ್ ಐತೆ, ನಮ್ಮ ತಾಯಿಯವ್ರದ್ದು ಶಾಪ್ ಐತಲ್ವ, ಅಲ್ಲಿ ಇರ್ತೀವಿ ನಾವು. ಅಲ್ಲೇ ಬೇಗ ಬರೋದು. ಅದಕ್ಕೋಸ್ಕರ ಅಲ್ಲಿ ಹೋಗಿರೋಣ ಅಂದ್ಬಿಟ್ಟು ಇದ್ದೀವಿ. ಈ ಸತಿ ನಮ್ಮ ಯಜಮಾನ್ರು ಬರ್ತಾಯಿಲ್ಲ. ಹೋದ ವರ್ಷ ಎಲ್ಲ ಬಂದಿದ್ರು, ಈ ಸತಿ ಬರ್ತಾ ಇಲ್ಲ. ಬರೀ ನಾವು 3 ಜನ. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಸತಿ ಸುಮ್ಮನೆ ಆಗ್ಬಿಡೋಣ ಅಂದ್ಕೊಂಡಿದ್ವಿ. ಇಲ್ಲ, ಹೋಗ್ಲೇಬೇಕು, ಹೋಗಿ ನೋಡಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇರೋದು. ಒಂಥರ ಚೆನ್ನಾಗಿರತ್ತೆ ಬೆಂಗಳೂರು ಕರ್ಗ ಅಂದರೆ. ನನಗಂತೂ ತುಂಬ ಇಷ್ಟ, ಹೋಗಿ ನೋಡೋಕ್ಕೋಸ್ಕರ. ಇವಾಗ ನನ್ನ ಮಗ ದೇವ್ರ ಮನೇಲಿ ಹೋಗಿ ಹೂವು ತೊಗೊಂಬರ್ತಾನೆ. ಅಂದರೆ ಗಣೇಶನ್ಗೆ ಇಕ್ಕಕ್ಕೆ. ಹೌದು, ಕಾರಲ್ಲಿ ಗಣೇಶನ್ಗೆ ಇಕ್ಕಕ್ಕೆ ಹೂವು. ಚೆನ್ನಾಗಿ ಆಡ್ಕೊತಾರೆ ನನ್ನ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀವಿ. 1-2-3 ದಿವಸ ಇದ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಆಗೈತೆ. ಇನ್ನೇನು ಆಗಿಲ್ಲ, ಬಟ್ಟೆ ಮಾತ್ರ ಪ್ಯಾಕ್ ಆಗೈತೋ. ಚಂದು ಮಾಡಿ ರಮ್ಯಾ. ನೋಡಿ ಕಿತ್ಲಾಡ್ತಾವ್ರೆ. ಲಗೇಜ್ ಪ್ಯಾಕಿಂಗ್ ಆಗೈತೆ. ನಮ್ಮ ತಾಯಿ ಮನೆಗೆ ಹೋಗೋಕ್ಕೆ 2-3 ದಿವಸ ಇದ್ಬಿಟ್ಟು ಬರೋದು ಅಷ್ಟೇ, ಇನ್ನೆಷ್ಟೇ ಇಲ್ಲ. ಇಲ್ಲಿ ಮನೇಲಿ ಯಾರು ಇರಲ್ಲಲ್ವ, ಅದಕ್ಕೋಸ್ಕರ 1-3 ದಿವಸ ಇದ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವುದು ಬೇಡ, ಸುಮ್ಮನೆ ಇರೋ. ನೋಡಿ, ನಮ್ಮ ಮನೇಲಿ ಕಿತ್ಲಾಡ್ತಾರೆ. ಅಂದರೆ ನಾನು ಯಾವಾಗನ್ನ ವೀಡಿಯೋಸ್ ಮಾಡ್ತೀನಿ, ಒಂದೊಂದ್ಸಲ ಇವ್ರು ಕಿತ್ಲಾಡ್ತಾ ಇರ್ತಾರೆ, ಅಣ್ಣ ತಂಗಿ. ನಾನೇನ ಕಿತ್ಲಾಡ್ತೀರಾ ಇರಿ, ವಿಡಿಯೋ ಮಾಡ್ತೀನಿ ಅಂತ ಇದ್ದಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟೇ ಬಟ್ಟೆ ಪ್ಯಾಕಿಂಗ್ ಆಗಲಿ, ಏನೇನ ತೊಗೊಳ್ಳಿ, ಯಾವುದನ್ನ ಒಂದು ಮರ್ತಿರ್ತೀವಿ. ಚಾರ್ಜಿಂಗ್ ವೈರ್ ಎತ್ಕೊಂಡಿರ್ಬೇಕು, ಪ್ರತಿಯೊಂದು ಎತ್ಕೊಳ್ಬೇಕು. ನಾವು 1 ದಿವಸ ಆಗಲಿ 2 ದಿವಸ ಇರಬೇಕು ಅಂದ್ರೇ ಎಲ್ಲನ ಆಗಲಿ
ಪ್ರತಿಯೊಂದು ಎತ್ಕೊಬೇಕು, ಪ್ಯಾಕಿಂಗ್ ಮಾಡಬೇಕು. ಲಾಸ್ಟ್ವರೆಗೂ ನಾವು ಹೋಗೋವರೆಗೂ ಪ್ಯಾಕಿಂಗ್ ಇದ್ದೇ ಇರುತ್ತೆ. ಅದರಲ್ಲೇ ನನ್ನ ಮಗ ಸುಮ್ಮನೆ ಕುತ್ಕೊಂಡ್ಬಿಟ್ಟವನೆ ವಿಡಿಯೋಸ್ ನೋಡ್ಕೊಂಡು, ಅಂದರೆ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟವನು. ಎದ್ದೋಳು ಬೇಗ ಹೋಗೋಣ ಅಂದ್ರೂ ಲೇಟ್ ಮಾಡ್ತಾ ಇದ್ದ ನನ್ನ ಮಗನು. ನನ್ನ ಮಗಳು ಅಷ್ಟೇ, ಇಬ್ಬರು ಕಿತ್ಲಾಡ್ತಾ ಇದ್ರು. ಇವಾಗ ಹೋಗ್ಬೇಕು, ಆದಷ್ಟು ತುಂಬ ಲೇಟ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಇವಾಗ ಎದ್ದವನೇ. ಇವಾಗ ಫಿಶ್ ಬಾಕ್ಸ್ ನೋಡ್ತಾ ಇದ್ದೆ. ಸುಮ್ಮನೆ ಏನಾನ ಒಂದು ಕೆತೆ ಮಾಡ್ತಾ ಇರ್ತಾನೆ. ನಾವೆಷ್ಟು ಅರ್ಜೆಂಟ್ ಮಾಡ್ತೀವೋ ಅಷ್ಟೇ ಲೇಟ್ ಮಾಡ್ತಾನೆ. ಅದರಲ್ಲಿ ಫಿಶ್ ಬಾಕ್ಸಲ್ಲಿ ಫಿಶ್ ಸತ್ತೋಗಿತ್ತು, ಅದು ಎತ್ತಿ ಬಿಸಾಕ್ತಾ ಇದ್ದ. ಬೇಗ ಏನು ಬೇಕೋ ವಿಡಿಯೋ ಮಾಡ್ಕೊಂಡ್ಬಿಡು, ಹಾಡಾಕ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ಹೋಗೋಷ್ಟೊತ್ತಿಗೆ ಒನ್ ಅವರ್ 1.5 ಅವರ್ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ಇನ್ನು 1 ಗಂಟೆ ಕರ್ಗ ಬರೋದು 1 ಗಂಟೆ 1:30 ಆಗುತ್ತೆ. ಅಷ್ಟೊತ್ತಿಗೆ ಇಲ್ಲ, ನೈಟ್ ಬೆಳಿಗ್ಗೆ ಹೊತ್ತು ಎಲ್ಲಿ ಬರುತ್ತೋ ಚಂದ ನಿನ್ಗೆ, ಅವ್ರಿಗೂ ಗೊತ್ತಾಗಲ್ವ ಹೇಳು. ನೈಟ್ ಬಂದು 1:30 ಹೇಳಕ್ಕಾಗಲ್ಲ, ಅಲ್ಲಿ ಬಿಡೋದು 1:30 ಆದ್ರೂ ನಾವು ನೋಡೋ ಅಷ್ಟೊತ್ತಿಗೆ 2:30 ಆಗುತ್ತೆ. ಇವಾಗ ಹೋಗ್ತಾ ಇದೀವಿ, ನಮ್ಮ ತಾಯಿಯವ್ರ ಶಾಪ್ ಹತ್ರ ಇರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಾಂದ್ರೆ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು. ಇನ್ನೇನು ಅಂದ್ಬಿಟ್ಟು ಅಲ್ಲೇ ಹೋಗಿ ಇರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಶಾಪ್ ಹತ್ರನೇ. ಇವಾಗ ತಾನೇ ಹೋಗ್ತಾ ಇದೀವಿ. ನಾವು ಹೋಗೋಷ್ಟೊತ್ತಿಗೆ 1 ಅವರ್ 1.5 ಅವರ್ ಆಗುತ್ತೆ. ಟ್ರಾಫಿಕ್ ಇರುತ್ತಲ್ವಾ, ಅದಕ್ಕೋಸ್ಕರ ಕರ್ಗ ಬರೋದು 1:30, ಅಲ್ಲಿ ಸ್ಟಾರ್ಟ್ ಆದ್ರೆ ನಾವು ನೋಡೋದು 2:30 ಆಗುತ್ತೆ. ನೈಟ್ ಬಂದು ನನ್ ಮಗ ಬೆಳಿಗ್ಗೆನ ನೈಟ್ ಅಂದ್ಬಿಟ್ಟು ಹೇಳ್ತಾ ಇದ್ದ. ಇಲ್ಲ, ನೈಟ್ ಎಲ್ಲರಿಗೂ ಗೊತ್ತಿರತ್ತೆ ನೈಟೇ ಆಗೋದು ಕರ್ಗ ಅನ್ನೋದು. ನೈಟ್ ಸ್ಟಾರ್ಟ್ ಆದ್ರೆ ಹೇಳ್ಬೇಕು, ಗೊತ್ತು. ಆಮೇಲೆ ಸ್ಟಾರ್ಟ್ ಆಗೋದು 12:30 1:00 ಸ್ಟಾರ್ಟ್ ಆಗತ್ತಲ್ವಾ, ಮುಗಿಯೋಷ್ಟಕ್ಕೆ ಬೆಳಿಗ್ಗೆ ಆಗತ್ತೆ. ಆಮೇಲೆ ಪಲ್ಲಕ್ಕಿಗಳು ಎಲ್ಲ ಇರತ್ತೆ, ಚೆನ್ನಾಗಿರತ್ತೆ. ಬೆಳಿಗ್ಗೆ ಎಲ್ಲ ನೋಡಕ್ ಚೆನ್ನಾಗಿರತ್ತೆ. ನಾವ್ ಅಲ್ಲಿವರೆಗೂ ಇರಕ್ ಆಗಲ್ಲ. ನಮ್ಗೆ ಕರ್ಗ ಮುಗ್ದಿದ ತಕ್ಷಣನೇ ನಾವ್ ವಾಪಸ್ ಹೋಗ್ತಾ ಇರ್ತೀವಿ. ಇವತ್ತು ನಮ್ ತಾಯಿ ಅವರು ಬೆಂಗಳೂರಿಗೆ ನಮ್ ಮನೆಗೆ ಬಂದ್ಬಿಡ್ರಿ, ಆಮೇಲೆ ಹೋಗೋಣ, 1 ಗಂಟೆ ಮೇಲೆ ಹೋಗೋಣ. 12:30 1 ಗಂಟೆಗೆ ಹೋಗೋಣ. ಸ್ಟಾರ್ಟ್ ಆಗುವಾಗ ಟೈಮಲ್ಲಿ ಹೇಳಿದ್ರು. ಸುಮ್ನೆ ಇರ, ಹಸು ತೋರ್ಸ್ಬೇಕಂತೆ ನೋಡಿ. ಅದಕ್ಕೋಸ್ಕರ ಇಲ್ಲ, ಅದಕ್ಕೋಸ್ಕರ ನಮ್ ತಾಯಿಯವ್ರು ಬಾ ಅಂತ ಕೂಗಿದ್ರು. ಇಲ್ಲ, ಇಲ್ಲೇ ಅಂದ್ರೆ ನಮ್ ತಾಯಿಯವ್ರ ಶಾಪ್ ಐತಲ್ವಾ, ಅಲ್ಲೇ ಇರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಏನೇನ್ ಮಾಡ್ತೀವೋ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಚಿಕ್ಕಪೇಟೆಗೆ ಹೋಗ್ತೀವಿ. ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಅಮ್ಮವ್ರ ಮನೆಗೆ ಹೋಗ್ತೀವೋ, ಶಾಪ್ ಅಲ್ಲೇ ಇರ್ತೀವೋ ಗೊತ್ತಿಲ್ಲ. ಇನ್ನು ಅದೊಂದು ಸ್ವಲ್ಪ ಪೆಂಡಿಂಗ್ ಎಲ್ಲ ಐತೆ. ನಾನ್ ನಮ್ಮಮ್ಮ ಹೇಳಿದೀನಿ, ಅಲ್ಲೇ ಚಿಕ್ಕಪೇಟೆಯಲ್ಲಿ ಇರೋಣಮ್ಮ, ಇಟ್ಬಿಟ್ಟು ನೋಡ್ಕೊಂಡು ಒಂದೇ ಸಮ ವಾಪಸ್ ಹೋಗೋಣ ಅಂತ ಹೇಳ್ದೆ. ಇನ್ ಮನೆಗೆ ಹೋದ್ರೆ ನಿದ್ದೆ ಬರ್ತೈತೆ, ಇನ್ನ ಒಬ್ಬೊಬ್ರಿಗೆ ಒಂದೊಂಥರ ಚೇಂಜ್ ಆಗಿ ಹೋಗುತ್ತೆ ಅನ್ಬಿಟ್ಟು ಅದಕ್ಕೋಸ್ಕರ ಅಲ್ಲೇ ಇಟ್ಬಿಟ್ಟು ಓಡಾಡ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಇರೋಣ ಅನ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ಲೇಟ್ ಆಗೋಯ್ತು. ಇವತ್ತು ಮಧ್ಯಾಹ್ನನೇ ಹೋಗ್ಬೇಕಾಗಿರೋದು, ಹೋಗಕ್ ಆಗ್ಲಿಲ್ಲ. ನನ್ ಮಗ ಬಂದಿಲ್ಲ, ಅದಕ್ಕೋಸ್ಕರ ಎಲ್ಲ ನನ್ ಮಗನಿಂದಾನೇ ಆಗಿರೋದು. ಈಗ ನನ್ ಮಗಳಿಗೆ ಕಾಲೇಜ್ ರಜಾ ಐತೆ, ಅವಳಿಗೆ ನನ್ ಮಗಳಿಗೆ ಕಾಲೇಜ್ ರಜಾ ಇತ್ತು. ಅದಕ್ಕೆ ಹೋಗಿ 1-3 ದಿವಸ ಇದ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನನ್ ಮಗ 1 ದಿವಸ ಇರ್ತಾನೆ. ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಹೇಳ್ತಾ ಇದ್ದೀನಿ, ನನ್ ಮಗ ಇವತ್ತು ಬಂದು ನಾಳೆ 1 ದಿವಸ ಇರ್ತಾನೆ. ಅದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಾನು. ಅವನು ಎಲ್ಲೂ ಇರಲ್ಲ, ಅವನು ಹೇಳ್ಬೇಕಂದ್ರೆ ಎಲ್ಲೂ ಇರ್ತಾನೆ, ಅಷ್ಟೊಂದು ಇರ್ತಾನೆ, ಎಲ್ಲಿರಲ್ಲ ಹೇಳುವಂತ. ಅದಕ್ಕೋಸ್ಕರ ಹೋಗ್ತಾ ಇದೀವಿ, ನೋಡೋಣ. ವಿಡಿಯೋ ಏನಾಗುತ್ತೋ ಗೊತ್ತಿಲ್ಲ, ಎಷ್ಟ್ ಮಾಡ್ತೀವೋ ಎಷ್ಟಾಗತ್ತೋ ಒಂದೊಂದ್ಸಲ. ನಾನಾ ವಿಡಿಯೋಸ್ ಬಂದು ಆಚೆ ಕಡೆ ಹೋದ್ರೆ ನನ್ ಮಗಳು ಮಾಡ್ತಾಳೆ, ಮನೇಲಾದ್ರೆ ನಾನ್ ಮಾಡ್ತೀನಿ. ವಿಡಿಯೋಸ್ ಬಂದು ಅವಳು ಎಷ್ಟು ಮಾಡ್ತಾಳೋ ಅದ್ರಲ್ಲಿ ನಿಂತೈತೆ. ವಿಡಿಯೋಸ್ ಬಂದು ನಿಮ್ಗೆ ಎಷ್ಟು ನಾನು ಅಪ್ಲೋಡ್ ಮಾಡ್ತೀನ ಅದ್ ನನ್ ಮಗಳು ಮಾಡಿರ್ತಾಳೆ. ಆಚೆ ಕಡೆ ಔಟ್ಸೈಡ್ ವಿಡಿಯೋಸ್ ಆದ್ರೆ
ನಾನಾದ್ರೆ ಮನೇಲಿ ನಾನ್ ಮಾಡ್ತೀನಿ. ಆದಷ್ಟು ಎಷ್ಟೇ ಅವಳು ಕಾಲೇಜ್ಗೆ ಹೋಗಿರುವಾಗ ನಂದು ಎಷ್ಟಿರತ್ತೋ ಅಷ್ಟೇ ನಾನ್ ಮಾಡೋದ್ ವಿಡಿಯೋಸ್ ಬಂದು. ಆಚೆ ಹೋದ್ರೆ ನನ್ ಮಗ್ಳು ಕವರ್ ಮಾಡ್ತಾಳೆ ವಿಡಿಯೋಸ್ ಬಂದು. ಅದಕ್ಕೂ ಹೇಳ್ಬೇಕು, ಇದ್ ಮಾಡು ಅದ್ ಮಾಡು ವಿಡಿಯೋಸ್ ಅಂತ ಹೇಳ್ಬೇಕು. ಅಲ್ಲಿವರೆಗೂ ನನ್ ಮಗ್ಳು ಮುಟ್ಟಲ್ಲ, ವಿಡಿಯೋಸ್ ಮಾತ್ರ ಮುಟ್ಟಲ್ಲ. ಬನ್ನಿ, ನಿಮ್ಗೆ ಇವತ್ತು ನೈಟ್ ಬಂದು ಕರ್ಗ ತೋರಿಸ್ತೀನಿ. ಯಾರು ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ನೀರು ತಗೊಬೇಕಾಗಿತ್ತು, ತುಂಬ ದವರ ಆಗ್ತಾಯಿತ್ತು, ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಅರುಣ್ ಐಸ್ ಇತ್ತು, ತುಂಬ ವರ್ಷನೇ ಆಗಿತ್ತು ಅರುಣ್ ಐಸ್ ತಿಂದು. ನಾನು ಸ್ವಲ್ಪ ಕಮ್ಮಿ ತಿನ್ನೋದು, ತುಂಬ ಕಮ್ಮಿನೇ ತಿಂತೀನಿ ಐಸ್ ಮಾತ್ರ. ಯಾವಾಗನ ಒಂದ್ಸಲ ಯಾರನ್ನ ಕೊಡಿಸಿದ್ರೆ ಮಾತ್ರ ಸ್ವಲ್ಪ ತಿಂತೀನಿ ಅಷ್ಟೇ, ಅಷ್ಟೊಂದು ನಾನೇನು ಇಷ್ಟಪಡಲ್ಲ ಐಸ್ ಮಾತ್ರ. ಅರುಣ್ ಐಸ್ ಇತ್ತು ಅಂದ್ಬಿಟ್ಟು ತೊಗೊಂಡ್ವಿ. ಕುಲ್ಫಿ ಇರುತ್ತೆ, ನಾನು ಕುಲ್ಫಿ ಸ್ವಲ್ಪ ಇಷ್ಟಪಡ್ತೀನಿ ಅಷ್ಟೇ, ನಾರ್ಮಲ್ ಐಸ್ ಅಷ್ಟೊಂದು ಇಷ್ಟಪಡಲ್ಲ. ಕುಲ್ಫಿ ತಂದು ತೊಗೊಂಡ್ವಿ, ಅದೇನು ಚೆನ್ನಾಗಿರ್ಲಿಲ್ಲ. ಐಸ್ ನನಗೇನು ಇಷ್ಟ ಆಗಿಲ್ಲ. ಐಸ್ ತಿಂದ್ಕೊಂಡು ಇವಾಗ ನಮ್ಮ ಅಮ್ಮವ್ರ ಶಾಪ್ ಹತ್ರ ಇನ್ನೇನು ಬಂದಿದ್ದೀವಿ. ನಮ್ಮ ಅಮ್ಮವ್ರ ಶಾಪ್ ಹತ್ರ ಇದ್ದೀವಿ. ಇನ್ನ ಬರೋಷ್ಟೊತ್ತಿಗಿನ್ನ ಲೇಟ್ ಆಗುತ್ತೆ ಕರ್ಗ. ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂದ್ಬಿಟ್ಟು ನಟರಾಜ್ಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ನಮ್ಮ ಅಮ್ಮವ್ರ ಶಾಪ್ ಹತ್ರನೇ ನಟರಾಜ್ ಹೋಟ್ಲು, ತುಂಬ ಚೆನ್ನಾಗಿರತ್ತೆ. ಅಲ್ಲಿ ಟಿಫನ್ಸ್ ಎಲ್ಲ ಚೆನ್ನಾಗಿರತ್ತೆ, ಮಧ್ಯಾಹ್ನ ಬಂದು ಊಟ ಇರುತ್ತೆ. ಆಮೇಲೆ ಸ್ವೀಟು, ಜಾಮೂನು, ಕ್ಯಾರೆಟ್ ಹಲ್ವ ಅದೆಲ್ಲ ಸಿಗುತ್ತೆ. ನಾವು ಒಬ್ಬರು ಬಾತ್ ಮಸಾಲೆ ತೊಗೊಂಡ್ವಿ, ಮಿಕ್ಕಿರೋರೆಲ್ಲ ಮಸಾಲೆ ದೋಸೆ ತೊಗೊಂಡ್ವಿ. ನಮ್ಮ ತಮ್ಮವ್ರು ಇಬ್ಬರು ಇರೋಕ್ಕಾಗಲ್ಲ, ನಿದ್ದೆ ಕೆಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಇಬ್ಬರು ವಾಪಸ್ ಹೋಗ್ತಾರೆ ಮನೆಗೆ. ಇನ್ನಿಬ್ಬರು ನಮ್ಮ ಜೊತೆ ಇರ್ತಾರೆ, ಲಾವಣ್ಯ, ನಾವು, ನಮ್ಮಮ್ಮ. ನಮ್ಮಮ್ಮನಿಗೆ ತುಂಬ ಇಷ್ಟ. ಅವ್ರ ತಾಯಿ ಮನೆಯೇ ಚಿಕ್ಕಪೇಟೆ ಸಿಟಿ ಅಲ್ವಾ, ಅದಕ್ಕೋಸ್ಕರ ಅವ್ರು ಚಿಕ್ಕ ವಯಸ್ಸಿಂದನೂ ಅವರು ಕರ್ಗ ನೋಡ್ಕೊಂಬಂದಿರೋರು. ಇವಾಗ ಯಾರೂ ಇರಲ್ಲಲ್ವ, ಚಿಕ್ಕಪೇಟೆಯಲ್ಲಿ ಯಾರೂ ಇಲ್ಲ, ಮನೆ ಬಂದು ಇವಾಗ ನಮ್ಮ ಅಮ್ಮವ್ರ ಶಾಪ್ ಇರೋದಷ್ಟೇ. ಇವಾಗ ಯಾರನ್ನ ಬರ್ಬೇಕಂದ್ರೆ ನಮ್ಮ ಅಮ್ಮವ್ರ ಶಾಪಲ್ಲಿ ಇದ್ಬಿಟ್ಟು ನಮ್ಮ ಅಮ್ಮವ್ರ ಜೊತೆಯಲ್ಲಿ ಇದ್ಬಿಟ್ಟು ಕರ್ಗ ನೋಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ತುಂಬ ಆಚೆ ಕಡೆನೂ ಇದ್ಬಿಟ್ಟು ನೋಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಅದಕ್ಕೋಸ್ಕರ ನಮ್ಮ ಅಮ್ಮವ್ರ ಶಾಪ್ ಹತ್ರ ಇದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕು. ಇವಾಗೆಲ್ಲ ಟಿಫನ್ ಮಾಡ್ತಾ ಇದ್ದೀವಿ, ಮಸಾಲೆ ದೋಸೆ, ಬಾತ್ ಮಸಾಲೆ. Aku continuous space naman to, chomcha. ನಮ್ಮ ತಮ್ಮ ಅವರು, ವೆಂಕಿ ಅವರು ಮತ್ತು ಲಾವಣ್ಯ ಅವರು ಕಸಾಟ ಐಸ್ ಕ್ರೀಮ್ ಕೊಡ್ಸವ್ರೆ ನೋಡಿ. ನನಗೆ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಕೊಡ್ಸವ್ರೆ. ನಮ್ಮ ಮಮ್ಮಿಗೆ ಇಲ್ಲೇ ತಿಂತಾರಮ್ಮ ಒಂದೊಂದ್ಸಲ. ನಾವು ರೈನ್ಬೋ ಅಂತೀವಲ್ವಾ, ಆ ಥರ ರೈನ್ಬೋ. ಒಂದು ಎಷ್ಟು, 1, 2, 3, 4 ಕಲರ್ ಬಂದೈತೆ. ಐಸ್ ತಿಂತಾ ಇದ್ವಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹೋಟ್ಲ್ ಹತ್ರ ಎದುರುಗಡೆನೆ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನೂ ಲೇಟ್ ಅಲ್ವಾ ಕರ್ಗ ಬರೋದು, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ ಅಷ್ಟೇ, ತಮಾಷೆಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವಾಗನ ಒಂದ್ಸಲ ಸಿಕ್ಕಿರ್ತೀವಲ್ವಾ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಅಪ್ಪನ್ಗೆ ಹೇಳ್ತೀನಿ, ಅಪ್ಪನ್ಗೆ ಹೇಳ್ತೀನಿ.
ಊಟ ಮುಗಿಸ್ಕೊಂಡು ಇನ್ನೇನು ಸುಮ್ಮನೆ ಕುತ್ಕೊಳಕ್ಕಿನ್ನ ಹೋಗಿ ಧರ್ಮನಗುಡಿ ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದೊಂದು ಕಡೆ ರಶ್ ಕಮ್ಮಿ ಇತ್ತು, ಒಂದೊಂದು ಕಡೆ ಸಿಕ್ಕಾಪಟ್ಟೆ ರಶ್ ಇದ್ದರು. ಹೋಗ್ತಾ ಇದ್ದೀವಿ. ಇನ್ನು ಇವಾಗ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೋಲ್ಗಪ್ಪ ತಿಂದ್ವಿ. ಏನು ಊಟ ಮಾಡಿದ್ವಿ ಅಲ್ವಾ, ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ವಿ. ಅಲ್ಲಿಂದ ಹೋಗ್ತಾ ಇದ್ವಿ. ತುಂಬ ಟ್ಯಾಟೂ ಅವರು ಇದ್ದರು. ಟ್ಯಾಟೂ ಹಾಕ್ತಾರಲ್ವ, ಅವರು ಸಿಕ್ಕಾಪಟ್ಟೆ ಜನ ಹಾಕಿಸ್ಕೊತಾ ಇದ್ರು. ನೋಡಿ ಹಾಕಿಸ್ಕೊಬೇಕು ಟ್ಯಾಟೂ ಮಾತ್ರ. ಸೂಜಿ ಎಲ್ಲ ಒಬ್ರಿಗೆ ಹಾಕಿರೋದು ಒಬ್ರಿಗೆ ಹಾಕ್ತಾರಲ್ವ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಹಾಕಿಸ್ಕೊಳ್ಳಿ. ಎಲ್ಲನೂ ಒಳ್ಳೆ ಕಡೆ ಹಾಕಿಸ್ಕೊಬೇಕಂದ್ರೆ ಒಳ್ಳೆ ಕಡೆ ಹಾಕಿಸ್ಕೊಳ್ಳಿ. ಈ ಥರ ಜಾಗದಲ್ಲೆಲ್ಲ ಹಾಕಿಸ್ಕೊಳಕ್ಕೆ ಹೋಗಬೇಡಿ. ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಪ್ರತಿಯೊಬ್ಬರಿಗೂ ಹಾಕ್ತಾಯಿದ್ರು, ಅಲ್ಲಿ ಹಾಕಿಸ್ಕೊತಾ ಇದ್ರು. ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಹಾಕೋರಿದ್ರು. ಅದಕ್ಕೋಸ್ಕರ ಅಲ್ಲಿ ಮಗು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಜನ, ಎಲ್ಲಿ ಏನು ಕಿತ್ಕೊಂಡು ಹೋಗ್ತಾರೆ ಅನ್ನೋದು ಅದೊಂದು ಭಯ. ಕಳ್ಳರು ತುಂಬ ಇರ್ತಾರೆ ಈ ಜಾಗದಲ್ಲೆಲ್ಲ, ತುಂಬ ಕಳ್ಳರು ಇರ್ತಾರೆ. ಆಮೇಲೆ ಅಲ್ಲೊಂದು ಗೇಮ್ ಆಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಎಷ್ಟಂತ 20 ರೂಪಾಯಿ
ಇದು ಮೋಸದ ಆಟ, ಇದು ಮೋಸದ ಅಮ್ಮ, ಮೋಸದ ಕೈ, ಎಲ್ಲ ಮೋಸದ ಕೈ ಅವ್ರದ್ದು. ನಾವು ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಆಗಬೇಕಲ್ವ, ಕಳ್ಳ ಪೊಲೀಸ್ ಆಡ್ತಾ ಇದ್ವಿ. ಎಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ಕಳ್ಳ ಪೊಲೀಸ್ ಆಡಿದ್ವಿ. ನಾನೊಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅಷ್ಟು ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ. ನಮ್ಮಮ್ಮ ಫೋನ್ ನೋಡ್ತಾನೆ ಅವರೇ, ರೀಲ್ಸ್ ಮಾತ್ರ ಸಖತ್ತಾಗಿ ನೋಡ್ತಾರೆ ನಮ್ಮಮ್ಮ. ಇನ್ನು ಮಿಕ್ಕಿರೋರೆಲ್ಲ ಕಳ್ಳ ಪೊಲೀಸ್ ಆಡ್ತಾ ಇದ್ವಿ. ಇರು ఏమిది నువ్వు ఇస్తాండవా నాకే ಪೊಲೀಸೇನ ಇನ್ನೇನು ಕರ್ಗ ಬರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಬಂದು ಕೂತ್ಕೊಂಡಿದ್ದೀವಿ. ಲೈವಲ್ಲಿ ನೋಡ್ತೀವಲ್ವ, ದೇವಸ್ಥಾನ ಬಿಟ್ಟಿದ ತಕ್ಷಣ ಒಂದು 30 to 45 ಮಿನಿಟ್ಸ್ ಆಗುತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ. ಇಲ್ಲಾದರೆ 2 ಸಲ ನೋಡ್ಬೋದು. ಕೆಳಗಡೆ ಬಂದು ದೇವಸ್ಥಾನ ಐತೆ, ಆ ದೇವಸ್ಥಾನದ ಹತ್ರ ಹೋಗಿ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಕೂತ್ಕೊಂಡಿದ್ವಿ. ಎಲ್ಲರಿಗೂ ನಿದ್ದೆ, ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು. ಕಣ್ಣೆಲ್ಲ ರೆಡ್ ಆಗಿಬಿಡೈತೆ ಎಲ್ಲ ಕುತ್ಕೊಂಡಿದ್ದೀವಿ. ನಾವು ಇಲ್ಲಿಗೆ ಬಂದಿರೋದು 2 ಕಾಲ್ಗೇನೋ, ಬರೋಷ್ಟೊತ್ತಿಗೆ 3 ಕಾಲಾಗುತ್ತೆ. ಪ್ರತಿ ವರ್ಷನೂ ಅಷ್ಟೇ 2:15 3:30 ಆಗುತ್ತೆ ನಾವು ನೋಡೋಷ್ಟೊತ್ತಿಗೆ. ನೈಟ್ ಬಂದು ಕುತ್ಕೊಂಡಿದ್ದೀವಿ. ಎಲ್ಲ ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲ ನಿಂತ್ಕೊಂಡವ್ರೆ, ಕುತ್ಕೊಂಡವ್ರೆ. ಅಂದರೆ ಒಂದು ಕರ್ಗ ನೋಡ್ತಾ ಇದ್ದಂಗೆ ಫುಲ್ ಆ್ಯಕ್ಟಿವ್ ಆಗೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ.
ಕರಗ ಆಗ್ತಾ ಇದ್ದಂಗೆ ಪಲ್ಲಕ್ಕಿ ಮತ್ತು ತೇರೆಲ್ಲ ಬರುತ್ತೆ. ತುಂಬ ಪಲ್ಲಕ್ಕಿ ಬರುತ್ತೆ. ಎಲ್ಲ ದೇವರು ಎಲ್ಲ ಕರ್ಸೋರೆಲ್ಲ ಕರ್ಸಿರ್ತಾರೆ. ನೋಡೋಕೆ ಚೆನ್ನಾಗಿರುತ್ತೆ. ಕರಗ ಹೋಗ್ತಾ ಇದ್ದಂಗೆ ತೇರು ಫಸ್ಟ್ ಬರುತ್ತೆ. ತೇರಾಗ್ತಾ ಇದ್ದಂಗೆ ಪಲ್ಲಕ್ಕಿ ಎಲ್ಲ ದೇವ್ರದ್ದು ಪಲ್ಲಕ್ಕಿ ನಡೀತಾ ಇರುತ್ತೆ. ಬೆಳಿಗ್ಗೆವರೆಗೂ ಚೆನ್ನಾಗಿರತ್ತೆ. ನೋಡೋರೆಲ್ಲ ಬೆಳಿಗ್ಗೆವರೆಗೂ ಇದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಹಣೆಮನ್ ದೇವಸ್ಥಾನದ ಹತ್ರನೂ ಚೆನ್ನಾಗಿ ನಡೆಯುತ್ತೆ. ಕರಗ ಬಂದು ಚೆನ್ನಾಗಿ ನೋಡ್ಬೋದು. ಹಣೆಮನ್ ದೇವಸ್ಥಾನದ ಹತ್ರ, ದರ್ಗಾ ಹತ್ರ ಎಲ್ಲ ಹೋಗಿ ಬರುತ್ತೆ. ಬೆಳಿಗ್ಗೆ ಆಗುತ್ತೆ, ಎಲ್ಲ ಆಗೋ ಅಷ್ಟೊತ್ತಿಗೆ ಬೆಳಿಗ್ಗೆ ಆಗುತ್ತೆ. ಎಲ್ಲ ನೋಡೋರಿದ್ರೆ ನೋಡ್ಕೊಂಡು ಹೋಗ್ಬೋದು. ನಾವಿವಾಗ ಇದು ನೋಡಿಕೊಂಡು ಸ್ವಲ್ಪ ನೋಡಿದ್ವಿ. ಕರಗ ಆಗ್ತಾ ಇದ್ದಂಗೆ ಒಂದು 2-3 ಪಲ್ಲಕ್ಕಿ ನೋಡಿದ್ವಿ, ಒಂದು ತೇರು ನೋಡಿದ್ವಿ. ನೋಡಿಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆಯಿತು. ಮಾರ್ಕೆಟ್ ಇವಾಗ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇವಾಗ ಬಂದು 2:30-3 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ. ಫ್ಯಾನ್ಸಿ ಹೂವು ಎಲ್ಲ ಫುಲ್ ಮಾರ್ಕೆಟೇ ಫ್ಲವರ್ಸ್ ಬಂದು ಪರ್ಚೇಸ್ ಮಾಡ್ಬೋದು. ನಮ್ಮ ಕಾರ್ ಎತ್ಕೊಂಡ್ಬಂದು ನಾವು ಇಲ್ಲಿ ನಿಲ್ಲಿಸಿದ್ದೀವಿ, ಪಾರ್ಕ್ ಮಾಡಿದ್ದೀವಿ. ನಮ್ಮ ಕಾರ್ ಬಂದು ಇಲ್ಲಿ ನಮ್ಮ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಹತ್ಬೇಕು. ಕರಗ ಎಲ್ಲ ನೋಡಿದ್ವಿ, ಚೆನ್ನಾಗಾಯ್ತು ಕರಗ ಎಲ್ಲ. ಇವಾಗ ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಬನಶಂಕರಮ್ಮನ ದೇವಸ್ಥಾನ ಕ್ಲೋಸ್ ಆಗೈತೆ. ಇವಾಗ ಬಂದು 4 ಗಂಟೆ, ಟೈಮಿಂಗ್ಸ್ ಬಂದು 4:10 ಆಗಿತ್ತು. ಇವಾಗ ಬೆಳಗಿನ ಜಾವ ಆಗ್ತೈತೆ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮವ್ರ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.